ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ ಶಕೆ ಶುರುವಾಗಿದೆ. ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿ 3 ಘೋಷಣೆಯನ್ನ ಮಾಡಿದ್ದಾರೆ ವಿಜಯ್. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಶಕೆ ಆರಂಭ. ಪ್ರತಿಜ್ಞಾ ವಿಧಿ ಸ್ವೀಕರಿಸಿ 3 ಘೋಷಣೆಯನ್ನ ಮಾಡಿದ್ದಾರೆ ವಿಜಯ್. ಘೋಷಣೆ 1, ತಮಿಳುನಾಡಿನ ಜನತೆಗೆ ಉಚಿತ ವಿದ್ಯುತ್. ಪ್ರತಿ ಮನೆಗೆ ತಿಂಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್. ಘೋಷಣೆ 2, ಸಿಂಹಪೇಣ್ ವಿಶೇಷ ಪಡೆ ರಚನೆ. ಮಹಿಳೆಯರ ರಕ್ಷಣೆಗೆ ಸಿಂಹಪೇಣ್ ಎಂಬ ಕಾರ್ಯಪಡೆ ರಚನೆ. ಘೋಷಣೆ 3, ಮಾದಕ ದ್ರವ್ಯ ಮುಕ್ತ ತಮಿಳುನಾಡು. ಡ್ರಗ್ಸ್ ನಿಯಂತ್ರಣಕ್ಕೆ ಪ್ರತ್ಯೇಕ ವಿಶೇಷ ಪಡೆ ರಚಿಸಲು ನಿರ್ಧಾರ. ಉಳಿದ ಗ್ಯಾರಂಟಿಗಳನ್ನ ನೀಡಲು ಕಾಲಾವಕಾಶಗಳನ್ನ ಕೇಳಿದ್ದಾರೆ ಸಿಎಂ ವಿಜಯ್. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ ಯುಗ ಇದೀಗ ಶುರುವಾಗಿರುವಂತದ್ದು. ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿ 3 ಘೋಷಣೆಯನ್ನ ಮಾಡಿದ್ದಾರೆ ನೂತನ ಸಿಎಂ ವಿಜಯ್ ದಳಪತಿ. ಘೋಷಣೆ 1, ತಮಿಳುನಾಡಿನ ಜನತೆಗೆ ಉಚಿತ ವಿದ್ಯುತ್. ಪ್ರತಿ ಮನೆಗೆ ತಿಂಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ನೀಡಿದ್ದಾರೆ. ಘೋಷಣೆ 2ರಲ್ಲಿ ಸಿಂಹಪೇಣ್ ವಿಶೇಷ ಪಡೆಯನ್ನ ರಚನೆ ಮಾಡಿದ್ದಾರೆ. ಮಹಿಳೆಯರ ರಕ್ಷಣೆಗೆ ಸಿಂಹಪೇಣ್ ಎಂಬ ಕಾರ್ಯಪಡೆಯನ್ನ ರಚನೆ ಮಾಡಿರುವಂತದ್ದು. ಘೋಷಣೆ 3, ಮಾದಕ ದ್ರವ್ಯ ಮುಕ್ತ ತಮಿಳುನಾಡು. ಡ್ರಗ್ಸ್ ನಿಯಂತ್ರಣಕ್ಕೆ ಪ್ರತ್ಯೇಕ ವಿಶೇಷ ತಂಡ ರಚಿಸಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಉಳಿದ ಗ್ಯಾರಂಟಿಗಳನ್ನ ನೀಡಲು ಸ್ವಲ್ಪ ಸಮಯಾವಕಾಶವನ್ನ ಕೇಳಿದ್ದಾರೆ ನೂತನ ಮುಖ್ಯಮಂತ್ರಿ ವಿಜಯ್ ದಳಪತಿ. ತಮಿಳುನಾಡಿನಲ್ಲಿ ಇನ್ನು ಮುಂದೆ ದಳಪತಿ ವಿಜಯ್ ಅವರ ಯುಗ ಶುರುವಾಗಿರುವಂತದ್ದು. ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿ 3 ಘೋಷಣೆಯನ್ನ ಮಾಡಿದ್ದಾರೆ. ಇವತ್ತು ಸಿಎಂ ಆಗಿ ಅಧಿಕೃತವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಘೋಷಣೆಗಳನ್ನ ಕೂಡ ಮಾಡಿದ್ದಾರೆ. 3 ಘೋಷಣೆಯನ್ನ ನೀಡಿರುವಂತದ್ದು ತಮಿಳುನಾಡು ಜನತೆಗೆ. ಘೋಷಣೆ 1, ತಮಿಳುನಾಡಿನ ಜನತೆಗೆ ಉಚಿತ ವಿದ್ಯುತ್ ಅನ್ನ ಕಲ್ಪಿಸಿರುವಂತದ್ದು. ಪ್ರತಿ ಮನೆಗೆ ಪ್ರತಿ ತಿಂಗಳಿಗೂ ಕೂಡ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ನೀಡಿದೆ ದಳಪತಿಯವರ ಸರ್ಕಾರ. ಸಿಂಹಪೇಣ್ ಎಂಬ ವಿಶೇಷ ಪಡೆಯನ್ನ ರಚನೆ ಮಾಡಿದ್ದಾರೆ. ಮಹಿಳೆಯರ ರಕ್ಷಣೆಗೆ ಸಿಂಹಪೇಣ್ ಎಂಬ ಕಾರ್ಯಪಡೆಯನ್ನ ರಚನೆ ಮಾಡಿರುವಂತದ್ದು. ಜೊತೆಗೆ ಮಾದಕ ಮುಕ್ತ ತಮಿಳುನಾಡು. ಡ್ರಗ್ಸ್ ನಿಯಂತ್ರಣಕ್ಕೆ ಪ್ರತ್ಯೇಕ ವಿಶೇಷ ಪಡೆಯನ್ನ ರಚಿಸಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇನ್ನುಳಿದ ಗ್ಯಾರಂಟಿಗಳನ್ನ ನೀಡಲು ಸ್ವಲ್ಪ ಸಮಯಾವಕಾಶವನ್ನ ಕೇಳಿದ್ದಾರೆ ವಿಜಯ್ ದಳಪತಿ. ನೂತನ ಸಿಎಂ ಆಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ವೇಳೆ 3 ಘೋಷಣೆಗಳನ್ನ ವಿಜಯ್ ಅವರು ಘೋಷಣೆ ಮಾಡಿರುವಂತದ್ದು. ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದ ನಂತರ ತಮಿಳುನಾಡಿನ ಜನತೆಗೆ ಉಚಿತ ವಿದ್ಯುತ್, ಹಾಗೆ ಮಹಿಳೆಯರ ರಕ್ಷಣೆಗೆ ಸಿಂಹಪೇಣ್ ವಿಶೇಷ ಪಡೆ ರಚನೆ, ಜೊತೆಗೆ ಮಾದಕ ಮುಕ್ತ ತಮಿಳುನಾಡು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಎಸ್, ಒಂದು ಕಡೆ ಸಿಎಂ ಆಗಿ ಅಧಿಕೃತವಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂಥದ್ದು, ಮತ್ತೊಂದು ಕಡೆ ಪೊಲೀಸ್ ಅವರ ಬಳಿ ಒಂದು